ಒಂದು ಹೆಣ್ಣಿಗೂ ಕೂಡ ಆ ಥರದೊಂದು ನೈಸರ್ಗಿಕವಾದಂಥ ಸಹಜ ಪ್ರಕ್ರಿಯೆಗಳು ಅಂದರೆ ರೊಮ್ಯಾನ್ಸ್ ಆಗಿರ್ಬೋದು, ಮಿಲನ ಕ್ರಿಯೆ ಆಗಿರ್ಬೋದು, ದಾಂಪತ್ಯ ಜೀವನ, ಗಂಡನ ಜೊತೆಗೆ ಸರಸ ಸಲ್ಲಾಪ, ಒಂದಿಷ್ಟು ಮಾತುಕತೆ. ಪ್ರತಿಯೊಬ್ಬ ಹೆಣ್ಮಗಳು ಅದರಿಂದ ಹೊರತಾಗಿಯೂ ಕೂಡ ಆಧ್ಯಾತ್ಮಿಕವಾಗಿ ಅದನ್ನ ಗಿಟ್ಟಿಸ್ಕೊಂಡಿದ್ದಾಳೆ, ಸಾಧಿಸಿದಾಳೆ ಕೂಡ. ಹೆಂಗೆ ಆಧ್ಯಾತ್ಮಿಕವಾಗಿ ಹೆಂಗೆ ಗಿಟ್ಟಿಸ್ಕೊಳ್ಳೋದು? ಸಂಸಾರಕ್ಕೆ ಇಳಿಯದೆ ಬ್ರಹ್ಮಚರ್ಯವನ್ನ ಸ್ವೀಕಾರ ಮಾಡೋದು. ಬ್ರಹ್ಮಚರ್ಯ ಹಿಂದೂ ಧರ್ಮದಲ್ಲಿ ಇಲ್ಲ, ನಿಮ್ಗೆ ಗೊತ್ತಾ ಅದು? ಹೆಣ್ಮಕ್ಳಿಗೆ ಸನ್ಯಾಸ ಇಲ್ಲ ಹಿಂದೂ ಧರ್ಮದಲ್ಲಿ. ನೀವು ಕೇಳಿ, ಶೃಂಗೇರಿ ಜಗದ್ಗುರುಗಳ ಮಾತು ಕೇಳಿ, ಯಾರ್ದಾರು ಕೇಳಿ. ನಮ್ಮಲ್ಲಿ ಮಠಗಳಿಲ್ಲ. ಜೈನರು ಆಯ್ಕೆ ಮಾಡ್ಕೊಂತ ಇದಾರೆ, ಅವ್ರ ಹೆಣ್ಮಕ್ಳನ್ನ ಕಳಿಸ್ತಾರೆ ಸನ್ಯಾಸಕ್ಕೆ. ನಮ್ಮಲ್ಲಿ ಹೆಣ್ಮಕ್ಳಿಗೆ ಸನ್ಯಾಸಕ್ಕೆ ಅವಕಾಶ ಕೊಡ್ಲಿಲ್ಲ ನಾವು. ಅದು ಮುಂಚೆ ಅಂದ್ರೆ ಮಠ ಆಗಿಲ್ಲ. ನೀವೆಲ್ಲಾದ್ರೂ ಕೇಳಿದಿರಲ್ಲ ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನ ನೀವ್ ಯಾಕೆ ಆಧ್ಯಾತ್ಮಿಕ ಆಗಿ ಜೋಡಿಸ್ತೀರಾ? ಅದು ಅವಳ ಆಯ್ಕೆ. ಅಗೇನ್ ನೀವ್ ಹೇಳ್ಬೇಡಿ ಅವಳು ಇದಾಗಿಲ್ಲ ಅಂದ್ರೆ ಅದಕ್ಕೆ ಹೋಗಿದ್ದಾಳೆ ಅಂತ. ವೈ ದಟ್ಸ್ ವಾಟ್ ಐಮ್ ಟೆಲ್ಲಿಂಗ್ ಯು. ಸಿ, ನಿಮ್ ದೃಷ್ಟಿಕೋನ ಹೆಂಗಿದೆ. ಯು ಆರ್ ಗಿವಿಂಗ್ ಅ ಲೇಬಲ್. ಡೋಂಟ್ ಗಿವ್ ಅ ಲೇಬಲ್ ಟು ಹರ್. ಆಧ್ಯಾತ್ಮಿಕ ಅವಳ ಆಯ್ಕೆ ಆಗಿರ್ಬೇಕಾ? ಇಲ್ಲ, ಅವಳಿಗಿಲ್ಲ ಆಯ್ಕೆ. ಅದು ಅವಳ ಮನ್ಸಲ್ಲಿ ಇಲ್ಲ. ಅವಳಿಗೆ ಸ್ವಾವಲಂಬಿ ಆಗ್ಲಿಕ್ಕೂ ಆಧ್ಯಾತ್ಮಿಕಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಯ್ತಾ? ಸ್ವಾವಲಂಬಿನೇ ಬೇರೆ, ಆಧ್ಯಾತ್ಮಿಕನೇ ಬೇರೆ. ಆಧ್ಯಾತ್ಮಿಕದ ಅವಳಿಗೆ ಆ ಜೀವನಕ್ಕಿಂತ ಹೆಚ್ಚಾಗಿ ಮಾನಸಿಕ ಸ್ಥಿತಿಗೆ ಅವಳು ಹೋಗ್ಬೇಕಂತ ಹೇಳಿದ್ರೆ ದರ್ ಇಸ್ ಸರ್ಟನ್ ಡಿಸಿಪ್ಲಿನ್ ದಟ್ ಶಿ ಹ್ಯಾಸ್ ಟು ಮೇಂಟೈನ್. ಅವಳು ಅದನ್ನ ಅಟೈನ್ ಮಾಡ್ಕೊಳ್ಳೋ ಅಂಥದ್ದು. ಅಂದ್ರೆ ಅವಳು ಮೆಡಿಟೇಟ್ ಮಾಡಬಹುದು, ಯೋಗ ಮಾಡಬಹುದು, ಅಥವಾ ಸಂಗೀತ ಹಾಡಬಹುದು. ಆಧ್ಯಾತ್ಮಿಕಕ್ಕೆ ಸ್ವಾವಲಂಬಿ ಇಸ್ ಮಚ್ ಮೋರ್ ದನ್ ದಟ್. ಇಟ್ ಇಸ್ ಮಚ್ ಮೋರ್ ಡಿಫ್ರೆಂಟ್. ಈಗ ನಾನು ಆಧ್ಯಾತ್ಮಿಕ ಅನ್ನೋದು ನನ್ನ ಆಯ್ಕೆ ಆಗಿರುತ್ತೆ, ಆಯ್ತಾ? ಆಮೇಲೆ ನಾಳೆ ನಾನು ಆಧ್ಯಾತ್ಮಿಕದ ಜೊತೆಯಲ್ಲಿ ನಾನು ಡಾಕ್ಟರು ಆಗಿರ್ತೀನಿ ಅನ್ನೋದು ನನ್ನ ಆಯ್ಕೆ ಆಗುತ್ತೆ. ಈಗ ಡಾಕ್ಟರು ಆಗ್ಬಿಟ್ಟು ನಾನು ಆಧ್ಯಾತ್ಮಿಕದಲ್ಲಿ ಇರ್ತೀನಿ. ಅದಾದ್ಮೇಲೆ ನಾನು fine, I don't want to marry, but I still want to be in a relationship and I would want to have a child. ಅದು ನನ್ನ ಆಯ್ಕೆ ಆಗಿರುತ್ತೆ. ಅಲ್ಲಿ ಸ್ವಾವಲಂಬಿ ಅಂತ ಹೇಳೋದಕ್ಕೆ that's what we are saying. The whole thing is ಲೇಬಲಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಸರ್ಟಿಫಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನನ್ನ ಜೀವನದಲ್ಲಿ ಐ ಡೋಂಟ್ ನೀಡ್ ಅ ಸರ್ಟಿಫಿಕೇಟ್. ಈಗ ರೈಟ್ ನೌ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ ಅದನ್ನ ಅಲ್ಲಿಂದ ನಾನು ಮುಂದುವರೆದಿದ್ದೀನಿ. ನನಗೆ ಅದಕ್ಕೆ ಯಾರ ಸರ್ಟಿಫಿಕೇಶನ್ ಅವಶ್ಯಕತೆ ಇಲ್ಲ. ನನಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ನಾನು ಆಧ್ಯಾತ್ಮಿಕವಾಗಿ ಪಡ್ಕೊಂಡಿದ್ದೀನಿ, ನಾನು ಮ್ಯಾಜಿಕ್ ಇಂದ ಪಡ್ಕೊಂಡಿದ್ದೀನಿ, ಇನ್ನೆಲ್ಲೋ ಪಡ್ಕೊಂಡಿದ್ದೀನಿ, ಸೂರ್ಯ ದೇವನಿಂದ. ನೋ ಸಚ್ ಥಿಂಗ್. ಸಾರಿ ಟು ಇಂಟರಪ್ಟ್ ಮಾಡೋ ಮಧ್ಯ. ಬಟ್ ಈ ದೇಹ ಬಯಸ್ತಕ್ಕಂಥ ಇವೆಲ್ಲ ಪ್ರಕ್ರಿಯೆಗಳನ್ನು ಕೂಡ ನಾವು ತ್ಯಾಗ ಮಾಡಿ ಸ್ವಾವಲಂಬಿಯಾಗಿ ಬದುಕಬಹುದು ಅಂತ ಹೇಳಿ. ಯಾಕೆ ತ್ಯಾಗ ಮಾಡ್ತೀರಾ? ನಾನು ಅದನ್ನ ಹೇಳ್ತಾನೆ ಇಲ್ಲ, ಅದನ್ನ ನೀವ್ ಹೇಳ್ತಾ ಇರೋದು. ನಾನು ಅದನ್ನ ಹೇಳಿಲ್ಲ. ತ್ಯಾಗ ಯಾವುದನ್ನು ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಈಗ ಪ್ರಾಮುಖ್ಯತೆ ನನ್ನ ಜೀವನದಲ್ಲಿ ಏನು ಅದನ್ನಷ್ಟು ನಾನು ಯೋಚನೆ ಮಾಡಿದ್ದೀನಿ. ಅದನ್ನ ಆಯ್ಕೆ ಮಾಡ್ಕೊಳ್ಳೋಕೆ ನನಗೆ ಯಾವ್ಯಾವ ದಾರಿಗಳು ಓಪನ್ ಇತ್ತು, ಅದರಲ್ಲಿ ಯಾವ್ದು ಬೆಸ್ಟ್ ಆಪ್ಷನ್ ಇದೆ, ಐ ಹ್ಯಾವ್ ಚೋಸನ್ ದಟ್. ಇಟ್ ಇಸ್ ನಾಟ್ ವೈ ವಿಲ್ ಯು ಲೀವ್ ಆಲ್ ದಟ್. ಯು ಕ್ಯಾನ್ ಸ್ಟಿಲ್ ಬಿ ರೊಮ್ಯಾಂಟಿಕ್. ಐ ಆಮ್ ನಾಟ್ ಇನ್ ಅ ರಿಲೇಶನ್ಶಿಪ್. ದಟ್ ಈಸ್ ಮೈ ಚಾಯ್ಸ್ ಅಗೇನ್. ಬಟ್ ಇಟ್ ನೀಡ್ ನಾಟ್ ಬಿ ಸೋ. ಎಷ್ಟೋ ಇದರಲ್ಲಿ ಅವರಿಗೆ ದೇ ವಿಲ್ ನಾಟ್ ಹ್ಯಾವ್ ಅ ರೊಮ್ಯಾಂಟಿಕ್ ಪಾರ್ಟ್ನರ್, ಸಿಗಲ್ಲ. ಮದುವೆ ಆಗಿರ್ತಾರೆ, ಮೇ ಬಿ ದೇ ನಾಟ್ ಅಟ್ರಾಕ್ಷನ್ನೇ ಇರಲ್ಲ. ಎಷ್ಟೋ ಕಪಲ್ ಅಲ್ಲಿ ಆಗ್ತಾ ಇದೆ ಅದು. ದೇ ಆರ್ ನಾಟ್ ಅಟ್ರಾಕ್ಟೆಡ್ ಟು ಈಚ್ ಅದರ್. ಎಷ್ಟೋ ಕಪಲ್ ಅಲ್ಲಿ ಇದೆ ಅದು. ಅದಕ್ಕೋಸ್ಕರ ವಿಚ್ಛೇದನ ಆಗ್ತಿರೋದು ಇದೆ ತುಂಬಾ. ಗಂಡಂಗೆ ಹೆಂಡತಿ ಬಗ್ಗೆ ಅಟ್ರಾಕ್ಷನ್ ಇಲ್ಲ, ಅಥವಾ ಹೆಂಡತಿ ಗಂಡನ ಅಟ್ರಾಕ್ಷನ್ ಇಲ್ಲ. ಸಿ, ದಿಸ್ ಇಸ್ ಆಲ್ ಅ ವೆರಿ ಡೀಪ್ ಸೈಕಾಲಜಿಕಲ್ ಥಿಂಗ್ ಇದೆಲ್ಲ. ಇಲ್ಲ ಹಿಂಗಾದ್ರೆ ಅದೇ ನನಗೆ ಮದುವೆ ಆದ ಕೂಡಲೇ ಅಟ್ರಾಕ್ಷನ್ ಬರಬೇಕು. ದರ್ ಇಸ್ ನೋ ಸಚ್ ಥಿಂಗ್ ಅಲ್ವಾ? ಇಲ್ದಿದ್ರೆ ಯಾರು ಆ ಥರ ಏನೋ ಬಾಯ್ ಫ್ರೆಂಡ್ ಗೀ ಫ್ರೆಂಡ್ ಅನ್ಕೊಂಡು ಇವಾಗ ಅದೇ ನಾವು ನೋಡ್ತಾ ಇದ್ದೀವಿ, ಕೊಲೆ ಪ್ರಕರಣಗಳನ್ನ ನೋಡ್ತಾ ಇದ್ದೀವಿ. ಅಂದ್ರೆ ಇಟ್ ಇಸ್ ಜಸ್ಟ್ ದೇರ್ ಇನ್ ದರ್ ಮೈಂಡ್. ಅಟ್ರಾಕ್ಷನ್ ಆಗ್ತಿಲ್ಲ, ಅವ್ರ ಅಟ್ರಾಕ್ಷನ್ ಆಗ್ತಿಲ್ಲ. ಸೊ ಅದೆಲ್ಲ ಎವ್ರಿಥಿಂಗ್ ಇಸ್ ದೇರ್, ಎವ್ರಿಥಿಂಗ್ ಇಸ್ ಪಾರ್ಟ್ ಆಫ್ ಲೈಫ್. ಆ ಥರದವ್ರು ಎಷ್ಟೋ ಜನ ಇದ್ದಾರೆ. It is not, I am not talking just about this. ನಾನು ಹೇಳ್ತಾ ಇರೋದೇನು, ನನ್ನ ದೇಶದ ಕಾನೂನು ವ್ಯವಸ್ಥೆ, ನನ್ನ ದೇಶದ ವೈದ್ಯಕೀಯ ಕ್ಷೇತ್ರದ ಸಾಧನೆಗಳು, ಅದರಲ್ಲಿ ವಿಜ್ಞಾನದ ಅಳವಡಿಕೆ, ಅದೆಲ್ಲ ಸೇರಿ ನನಗೆ ಹೆಣ್ಣಾಗಿ ನನ್ನ ಆತ್ಮಗೌರವವನ್ನು ಉಳಿಸ್ಕೊಂಡು, ಪ್ಲಸ್ ನನ್ನ ತಾಯ್ತನದ ಒಂದು ಹಂಬಲವನ್ನು ಈಡೇರಿಸ್ಕೊಂಡು, ನಾನು ನಾಳೆ ತಲೆ ಎತ್ತಿ ನಡೆಯುವಂತಹ ಒಂದು ಅವಕಾಶವನ್ನು ನನಗೆ ಕಾನೂನು ಮಾಡಿಕೊಟ್ಟಿದೆ ಅಂತ ನಾನು ಹೇಳ್ತಾ ಇರೋದು.
ನೀವ್ ಹೇಳೋ ತರದ್ ನಾನು ಮಾಡ್ತಾ ಇಲ್ಲ. ಆಮೇಲೆ ನೀವ್ ಯಾಕೆ ವೈ ಆರ್ ಯು ಲೇಬಲಿಂಗ್ ಆಲ್ ದಟ್? ಯು ಹ್ಯಾವ್ ಟು ಬ್ರಾಡನ್ ಯುವರ್ ಪರ್ಸ್ಪೆಕ್ಟ್. It is her decision whether she wants to be in a romantic relationship or she doesn't want to be in a romantic relationship. Completely her decision. Our romantic relationship ಅಲ್ಲಿ ಅಂತ ಹಂಗ ರೊಮ್ಯಾಂಟಿಕ್ ಅಲ್ವಾ ಅವಳು ಹೆಣ್ಣು? Romance is not defined by our physical interaction. Not a physical relationship ಅಂತ. Need not be. Romance can be anything, how you talk. ಅದಕ್ಕೆ ನಾವು ಗುಲ್ಜಾರ್ ಸಾಬ್ಗೆ ಏನಂತ ಕರಿತೀವಿ ಅವ್ರನ್ನ, ಹೆಂಗೆ ಬರೀತಾರೆ ಅವ್ರ ಕವಿತೆಗಳನ್ನ. And he writes so much of romance. ಅಲ್ಲಿ ಬ್ಯೂಟಿ ಇದೆ. ಆ ರೊಮ್ಯಾನ್ಸ್ ಅನ್ನೋದು ಬರೀ ದೈಹಿಕವಾದದ್ದಲ್ಲ. ಅದಕ್ಕೆ ನಾವು ಯಾಕೆ ಕಲೆಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದು? ಅದನ್ನ ಕಲೆ ನಿಮಗೆ ಇದು ಮಾಡುತ್ತೆ, ಪೆನಿಟ್ರೇಟ್ ಮಾಡುತ್ತೆ. ಇದನ್ನೆಲ್ಲ ಮಾನಸಿಕವಾಗಿ ಇಟ್ ಪೆನಿಟ್ರೇಟ್ಸ್ ಯು ವಿತ್ ದೀಸ್ ಕೈಂಡ್ ಆಫ್ ಥಿಂಕಿಂಗ್. ಬರೀ ನನಗೆ ದೈಹಿಕವಾದದ ಒಂದು ಸಂಭೋಗದಲ್ಲಿದ್ದೀನಿ ಅಂದರೆ ಮಾತ್ರ ನಂದು ದೈಹಿಕವಾದಂತಹ ನನ್ನ ಇದನ್ನ ಆಸೆಗಳನ್ನೆಲ್ಲ ಈಡೇರಿಸ್ಕೊಂಡಿದ್ದೀನಿ ಅಂತ ಅಲ್ಲ. ಎಷ್ಟೋ ಜನ ಕಾದಂಬರಿಗಳನ್ನ ಓದ್ತೀವಿ, ಯಾಕೆ? ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡ್ತೀವಿ, ಸಾಹಿತ್ಯ ಕೇಳ್ತೀವಿ, ಕವಿತೆ ಕೇಳ್ತೀವಿ. ದಿಸ್ ಇಸ್ ಆಲ್ ಅ ಟೂಲ್ ಟು ಪೆನಿಟ್ರೇಟ್ ಯುವರ್ ಮೈಂಡ್. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನೀವು ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಅವಳಿಗ್ದಾಗಿಲ್ಲ ಅಂತ ಹೇಳಿದ್ರೆ ಅವಳು ಸಾಧ್ವಿಯಾಗಿ ತನ್ನ ಜೀವನವನ್ನ ಇದು ಮಾಡಿಕೊಂಡು ಸ್ವಾವಲಂಬಿಯಾಗಿ, ನೋ ವೈ, ನೋ ನೀಡ್. ಯು ಡೋಂಟ್ ಹ್ಯಾವ್ ಟು ಬಿ. ನೀವು ಪ್ರೆಸ್ಯೂಮೇ ಮಾಡಬೇಡಿ. ಅವಳ ಜೀವನ ಅವಳಿಗಲ್ವಾ, ನನ್ನ ಜೀವನ ನನಗೆ. ಸಾಮಾನ್ಯ ಜನಕ್ಕೆ ನಿಮ್ಮ ಹೈಟ್ ಆಫ್ ಥಿಂಕಿಂಗ್ ಸ್ವಲ್ಪ ರೀಚ್ ಆಗೋದು ಕಷ್ಟ ಅಂತ. ರೀಚ್ ಆಗತ್ತೋ ಬಿಡತ್ತೋ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಒಂದು ಗಂಡಿಗೆ 4 ಜನ ಗರ್ಲ್ ಫ್ರೆಂಡ್ ಇದ್ದಾರೆ ಅಂದ್ರೆ ಇಟ್ ಇಸ್ ನಥಿಂಗ್ ರಾಂಗ್. ನಾವು ಕಮೆಂಟ್ ಮಾಡ್ತಾ ಇದೀವ ಅದ್ರ ಬಗ್ಗೆ? ರಾಂಗ್ ಅಲ್ಲ ಅಂತ ಹೇಳ್ತಿದ್ರ? ಅಲ್ಲಲ್ಲ, ಅದ್ರ ಬಗ್ಗೆ ಅದನ್ನ ಯಾರು ತುಂಬಾ ಸೀರಿಯಸ್ ಆಗಿ ಏನು ಪರಿಗಣನೆ ಮಾಡಿ ಎಂತ ದೊಡ್ಡ ತಪ್ಪು ಮಾಡಿದಾನಂತ ಹೇಳ್ತಾ ಇದೀವ? ಹೇಳ್ತಾ ಇಲ್ವಲ್ಲ ನಾವು. ಹೆಣ್ಣಂದಾಗ ಆ ತರ ಮಾಡ್ತೀರಾ ಅಂತ. 2 ಮದ್ವೆ ಆಗದೆ ಇರೋರು ನಮ್ಮಲ್ಲಿ ಇಲ್ವಾ? ಎಷ್ಟು ಜನ ಇಲ್ವಾ? 2 ಮದ್ವೆ ಆಗಿರೋರು, ಒಂದು ಇದು ಲೀಗಲ್ ಆಗಿ ಮದ್ವೆ ಆಗಿರೋದು, ಡೈವರ್ಸ್ ಕೊಡದೆ ಇನ್ನೊಬ್ರ ಜೊತೆ ಇರೋದು ನೋಡಿಲ್ವಾ ನಾವು? ಅದೆಲ್ಲ ಸರಿನಾ ಹಾಗಾದ್ರೆ? ನೀವೇ ಹೇಳೋ ಅಂತ ಕುಟುಂಬ ಪ್ರಧಾನ ವ್ಯವಸ್ಥೆಯಲ್ಲಿ ಅದು ಹೇಗೆ ಸರಿ ಆಗುತ್ತೆ? ಅದ್ ಮಾತ್ರ ಸರಿ ಇದೆ. ಇವಳು ಮಾತ್ರ, ಇವಳಿಗೆ ಪಾರ್ಟ್ನರ್ ಇವಳು ನೀವು ಅನ್ಕೊಂಡವ್ರು ಸಿಗ್ಲಿಲ್ಲ, ಅಥವಾ ಇವಳು ಆ ಸಿಸ್ಟಮ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ಸಾಧ್ವಿ ಆಗ್ಬೇಕಾ? ಎಂತಕ್ಕೆ? ಅದು ನಿಮ್ಮ ಯೋಚನೆ ತಾನೇ, ಅದು ಸರಿ ಅಲ್ವಾ? ನಾನು ಯಾಕೆ ಸನ್ಯಾಸಿ ಆಗ್ಲಿ, ನಾನು ಯಾಕೆ ಸಾಧ್ವಿ ಆಗ್ಲಿ? ನಾನು ಡೋಂಟ್ ಹ್ಯಾವ್ ಟು ಡೂ ಆಲ್ ದ್ಯಾಟ್. ಅದು ಹೆಂಗೆ ಗಂಡಿಗೆ ನ್ಯಾಚುರಲ್ ಆಗಿ ಅವನಿಗೆ ಸ್ವಾಭಾವಿಕವಾಗಿ ದೇಹದಲ್ಲಿ ಏನೇನು ಡಿಸೈರ್ ಇದೆ, ಬಯಕೆಗಳಿದೆ, ಸೇಮ್ ಅಲ್ವಾ ಹೆಣ್ಣಿಗೆ? ನಾನು ಯಾಕೆ ಹೇಳ್ಬೇಕು ನಿನಗೆ ಬಯಕೆಗಳಿರಬಾರ್ದು ಅಂತ? ಬಟ್ ಇಟ್ ಇಸ್ ಅ ಕಮಿಟ್ಮೆಂಟ್ ಅಂತ ಅನ್ಸಲ್ವಾ? ನನ್ನ ಗಂಡನ ಜೊತೆ ಅಲ್ಲ ರೀ, ನಿಮ್ಗೆ ಇಲ್ವಲ್ಲ ಕಮಿಟ್ಮೆಂಟ್? ನೀವು ಮಾತ್ರ 2-3 ಕಡೆ ಹೋಗಿ ಸೆಟಪ್ ಮಾಡ್ಕೊಂಡಿದ್ದೀರಾ ಹೇಳ್ಬೇಕಂದ್ರೆ. ಅದೇ ರೀತಿ ಅನುಮಾನ ದೃಷ್ಟಿ ಅಲ್ಲ. ಐ ಆಮ್ ನಾಟ್ ಸೇಯಿಂಗ್ ದಟ್. ಎಷ್ಟೋ ಜನ ಮಾಡಿರೋದಂತೂ ಹೌದಾ, ಇರೋದಂತೂ ಹೌದಾ. ಆದ್ರೆ ಅವ್ರ ಬಗ್ಗೆ ನಾವು ಇದೇನೋ ಸಾಮಾಜಿಕವಾಗಿ ಕಾನೂನು ಬಾಹಿರವಾದ್ದೇನೋ ಮಾಡ್ತಿದ್ದಾರೆ ಅಂತ ಹೇಳಿದೀವ? ಇಲ್ಲ. ಅನ್ಲೆಸ್ ಹೆಂಡತಿ ಹೋಗಿ ಅವಳು ಕಂಡು ಹಿಡ್ದು ಅವಳೇನೋ ಕ್ಲೇಮ್ ಮಾಡಿ ಕೋರ್ಟಿಗೆ ಹೋದ್ರೆ ಮಾತ್ರ ಅದು ಅವ್ರಿಗೆ ಅಲ್ಲಿ ಕೋರ್ಟ್ ನಿರ್ಣಯ ಮಾಡಿ ಕೊಡುತ್ತೆ. ಇಲ್ದಿದ್ರೆ ನಾವು ಸಮಾಜ ಹೇಳ್ತಾ ಇದೀವ? ಹೇಳ್ತಾ ಇಲ್ಲ ತಾನೆ. ನಮ್ಗೆ ಯಾಕಪ್ಪ ಅವ್ರ ವಿಷಯ ಅಂತ ನಾವು ಹೇಳಿ ಸುಮ್ಮನೆ ಆಗ್ತೀವಿ. ಆದ್ರೆ ಒಂದು ಹೆಣ್ಣು ಹಾಗೆ ಮಾಡಿದ್ರೆ ನಾವು ಬಿಡ್ತೀವ? ಅವಳನ್ನ ಬಿಡ್ತೀವ? ನೀವಂತೂ ಬಿಡಲ್ಲ, ನಾನು ಬಿಡ್ತೀನಂದ್ರು ಅಲ್ವಾ? ಅಂದ್ರೆ ನಾನು ಹೇಳ್ತಾ ಇರೋದು ಕಮಿಟ್ಮೆಂಟು, ಜವಾಬ್ದಾರಿ ತುಂಬಾ ವೈಯಕ್ತಿಕವಾದಂಥದ್ದು, ಗಂಡಿಗಾಗ್ಲಿ ಹೆಣ್ಣಿಗಾಗ್ಲಿ. ಆದ್ರೆ ಗಂಡಿಗೆ ಮಾತ್ರ ಬಯಕೆಗಳಿರಬಹುದು, ಹೆಣ್ಣಿಗಿರಬಾರ್ದು ಅನ್ನೋದಿದೆಯಲ್ಲ, ಆ ಕಲ್ಪನೆ ಅಥವಾ ಆ ಮನೋಭಾವ ಹೋಗ್ಬೇಕು. ಯಾಕಂದ್ರೆ ನೀವ್ ಹೇಗೆ ಉಪ್ಪು ಹುಳಿ ಖಾರ ತಿಂತಾ ಇದ್ದೀರೋ ಹಾಗೆ ಹೆಣ್ಣು ತಿಂತಾಳೆ. ಅವಳಲ್ಲಿ ಇನ್ನೂ ಹೆಚ್ಚು ಹಾರ್ಮೋನ್ ಡೆವಲಪ್ ಆಗುತ್ತೆ. ಅವಳಿಗೆ ಬೇಕಾದಂತಹ ಏಜ್ ಅಲ್ಲಿ ಇಟ್ ಇಸ್ ಮಚ್ ಮೋರ್ ಹೈಯರ್ ಡಿಸೈರ್ ಅಂಡ್ ಕ್ರೇವಿಂಗ್ ದ್ಯಾನ್ ಅ ಮ್ಯಾನ್. ಇಲ್ದಿದ್ರೆ ಇವತ್ತಿನ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಾ ಇರೋದು ಯಾಕೆ ಹೋಗ್ತಾರೆ. ಇಲ್ದಿದ್ರೆ ನಮ್ಗೂ ಅವ್ರ ಬಾಯ್ ಫ್ರೆಂಡ್ ಬೇಕು, ಇವ್ರು ಬೇಕು, ಅವ್ರು ಬೇಕು ಅಂತ ಯಾಕೆ ಹೋಗ್ತಾರೆ? ಬಿಕಾಸ್ ದ ಬಾಡಿ ಈಸ್ ದಟ್. ಹಾರ್ಮೋನ್ಸ್ ಆರ್ ಆಸ್ಕಿಂಗ್ ಫಾರ್ ಮಚ್ ಮೋರ್ ಹೈಯರ್ ಕ್ರೇವಿಂಗ್ ದ್ಯಾನ್ ಅ ಮ್ಯಾನ್. ಅವಳಿಗೆ ಹೇಳ್ಕೊಳಕ್ ಆಗ್ತಿಲ್ಲ, ಗಂಡನ ಹತ್ರ ಹೇಳಕ್ಕಾಗುತ್ತಾ? ಮೇಡಮ್, ಈ ಸ್ತ್ರೀ ಮೇಲೆ ನಡೀತಾ ಇರೋ ಈ ದೌರ್ಜನ್ಯ, ಈ ಮನಸ್ಥಿತಿ ಧೋರಣೆಯಿಂದ ನೀವು ಎಲ್ಲೂ ಕೂಡ ಆ ಥರ ಪುರುಷ ವಿರೋಧಿ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಇಲ್ಲ.
ಪುರುಷ ವಿರೋಧಿ ಇದು ನೈಜವಾಗಿರೋದು ನಾನು ಹೇಳ್ತಾ ಇರೋದು, ಇರೋದೇ ಹೇಳ್ತಿದ್ದೀನಿ ನಾನು. ಓಕೆ ಓಕೆ. ಪುರುಷ ವಿರೋಧಿ ಅಂದ್ರೆ ನಾನು ಬೇರೆ ತರ ಮಾತಾಡ್ಬಹುದು, ಬಟ್ ಐ ಆಮ್ ನಾಟ್ ಬೀನ್ ಲೈಕ್ ದಟ್. ನಾನು ಪುರುಷ ವಿರೋಧಿ ಅಲ್ಲ. ಆದ್ರೆ ನಂದು ಇಷ್ಟೇ ಅಪ್ಪ, ಈಗ ನೀವ್ ಮಾತಾಡಿರೋದನ್ನ ಹೇಳ್ತಾ ಇರೋದು. ಗಂಡಿಗೆ ಬಯಕೆಗಳಿದೆ, ಆಸೆಗಳಿದೆ ಅಂತ ಹೇಳಿದ್ರೆ ಹಾಗಾದ್ರೆ ಹೆಣ್ಣಿಗಿಲ್ಲ ಅಂತನ ಅರ್ಥ? ಅವಳಿಗೆ ಯಾಕೆ ಇರಬಾರ್ದು?